ಮಂಡಳಿ ಅಧ್ಯಕ್ಷರಿಗೆ ಮರಿಗಳು ಸರ್ ಆಯ್ಕೆಯಾಗಿದ್ದಾರೆ. ಉನ್ನತ ಮಟ್ಟದ ಸ್ಥಾನ ಸಿಕ್ಕಿದೆ. ಏನಕ್ಕೆ ಸರ್, ಈಗ ಸಿ ನರೇಂದ್ರನ್ ಅವರು ಮೈಸೂರು ಭಾಗದಲ್ಲಿ ಮತ್ತೆ ಇತರ ಮೈಸೂರು ಭಾಗದ ಪ್ರಾಂತ್ಯದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಯುವಕರನ್ನು ಬೆಳೆಸಿದ್ದಾರೆ. ಮತ್ತೆ ನಮ್ಮ ಮಲ್ಲಿಕಾರ್ಜುನ ಸಾಹೇಬರ ಅಭಿಮಾನ ಬಳಗದ ಸಂಘದ ಅಧ್ಯಕ್ಷರಾಗಿ ಅವರು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟಿತ ಮತ್ತೆ ಬಡವರುಗಳಿಗೆ ಮತ್ತೆ ಯುವಕರುಗಳಿಗೆ ಅನೇಕ ರೀತಿಯಲ್ಲಿ ಸರ್ಕಾರದ ಒಂದು ಸವಲತ್ತುಗಳನ್ನ ಮಾರ್ಗದರ್ಶನ ಮುಖಾಂತರ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಒಂದು ಪ್ರತಿಫಲವೇ ಇವತ್ತು ಮಾನ್ಯ ಕಾಂಗ್ರೆಸ್ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮುಖ್ಯಮಂತ್ರಿ ಮತ್ತೆ ಈ ಕಾಂಗ್ರೆಸ್ ಪಕ್ಷದ ವರಿಷ್ಠಗಳು ಎಲ್ಲನೂ ಸೇರಿ ಇವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಅವರಿಗೆ ಒಂದು ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸ್ಥಾನಕ್ಕೆ ಅವರಿಗೆ ನೀಡಿದ್ದಕ್ಕೆ ನಾವು ವರಿಷ್ಠ ಮತ್ತೆ ನಮ್ಮ ಡಿ ಕೆ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳನ್ನ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಸಂದರ್ಭದಲ್ಲಿ ಇವತ್ತಿಗೆ ನಾವು ನಮ್ಮ ಬ್ಲಾಕ್ ರಾಮಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಸ್ಸಿ ವಿಭಾಗದ ಕಾಂಗ್ರೆಸ್ ವತಿಯಿಂದ ನಮ್ಮ ಗುರುದೇವ್ ಮತ್ತೆ ನಮ್ಮ ಸದಸ್ಯರು ಎಲ್ಲರೂ ಸೇರಿ ಕೂಡ ಅವರಿಗೆ ಅಭಿನಂದನಾ ಜ್ಞಾಪನ ಪತ್ರವನ್ನು ಕೂಡ ಈ ರೀತಿಯಲ್ಲಿ ಅವರಿಗೆ ಸಲ್ಲಿಸಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಬಂದಿದ್ದೇವೆ. ಹಾಗಾಗಿ ಅವರನ್ನು ಹೆಚ್ಚಿನ ರೀತಿಯಲ್ಲಿ ಯುವಕರುಗಳನ್ನು ಬೆಳೆಸ್ತಾ ಇದ್ದಾರೆ. ಅವರು ದೀನ ದಲಿತರ ಬಡವರುಗಳನ್ನು ಗುರುತಿಸಿ ಅವ್ರಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಒಂದು ಪ್ರತಿಫಲವೇ ಈ ಒಂದು ಸ್ಥಾನ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮೆಚ್ಚುತ್ತಾ ಇದ್ದೀನಿ. ದಲಿತ ಸಮುದಾಯ, ಶೋಷಿತ ಸಮುದಾಯ ಅಂತ ಎಲ್ಲ ಮಾತಾಡ್ತಾರೆ, ಮಾತಾಡ್ತಾರೆ. ಮತ್ತೆ ಎಚ್ ಸಿ ಮಾದೇವಪ್ಪರು, ಎಚ್ ಆಂಜನೇಯ ಅವ್ರಿಗೆ ಏನಾದ್ರು ಒಂದು ಸೂಕ್ತ ಸ್ಥಾನಮಾನ ಕೊಡಬೇಕಾಗಿದ್ದಾರೆ. ಕೊಡ್ತಾರೆ ಸಾಹೇಬ್ರೆ. ಈಗ ತಾನೇ ಕಳೆದ 3 ವರ್ಷದಲ್ಲಿ ಅವರಿಗೆ ಸಮಾಜ ಕಲ್ಯಾಣ ಸಚಿವರಾಗಿ ಇದ್ರು ನಮ್ಮ ಎಸ್ ಸಿ ಮಾದೇವ್ ಸಾಹೇಬ್ರು. ಆದ್ರೆ ಅವರು ಸೀನಿಯರ್ ಇದ್ದಾರೆ ಮತ್ತೆ ಅವರು ಕೆಲಸಗಾರರೇ. ಆದ್ರೆ ಅವ್ರು ಕೊಡ್ಬೇಕಾಯ್ತು. ಏನೋ ಅವರು ಮೇಲಿನ ವರಿಷ್ಠರು ಮತ್ತೆ ಹೈಕಮಾಂಡ್ ಒಂದು ನಿರ್ದೇಶನ ಅವರ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ಒಂದು ಗೊತ್ತಾಯ್ತಲ್ಲ. ಆದ್ರೆ ಆಕ್ಚುಲಿ ಅವರಿಗೆ ಕೊಡ್ಬೇಕಾಯ್ತು. ಎಲ್ರಿಗೂ ಕೂಡ ಒಂದು ಸಂಘಟದ ಒಂದು ಅನಿವಾರ್ಯನೇ. ಆದ್ರೆ ಕೊಡ್ಬೇಕಾಯ್ತು. ವರಿಷ್ಠರು ಏನಾದ್ರು ಮುಂದಿನ ದಿನಗಳಲ್ಲಿ ಕೊಡ್ಬೋದು ಅಂತ ಅನಿಸ್ತಾ ಇದೆ.